ಕ್ರೇಜಿ ಕನಸುಗಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ತೆಲುಗಿನ ಶ್ರೇಷ್ಠ ನಿರ್ದೇಶಕ ಕೆ ರಾಘವೇಂದ್ರ ರಾವ್ ಮತ್ತು ರವಿಚಂದ್ರನ್ ರವರಿಗೂ ಇರುವಂತಹ ಸಾಮ್ಯತೆ ಅಂದ್ರೆ ಇಬ್ಬರು ಕೂಡ ಹಾಡುಗಳ ಚಿತ್ರೀಕರಣವನ್ನ ಅದ್ಧೂರಿಯಾಗಿ ಮನಮೋಹಕವಾಗಿ ಮಾಡ್ತಾ ಇದ್ರು. ಬಹುಶಃ ಅದೇ ಕಾರಣಕ್ಕೆ ರಾಘವೇಂದ್ರ ರಾವ್ ರವರ ಹಲವಾರು ಸಿನಿಮಾಗಳನ್ನ ರೀಮೇಕ್ ಮಾಡಿ ಅದ್ಧೂರಿಯಾಗಿ ಕನ್ನಡಿಗರಿಗೆ ನೀಡಿದ ಹಿರಿಮೆ ರವಿಚಂದ್ರನ್ ರವರದ್ದು. ಆ ನಿಟ್ಟಿನಲ್ಲಿ ಆದ ಪ್ರಯತ್ನ ತೆಲುಗಿನ ಅಲ್ಲರಿ ಮೊಗುಡು ಸಿನಿಮಾವನ್ನ ರವಿಚಂದ್ರನ್ ಗಡಿ ಬಿಡಿ ಗಂಡ ಹೆಸರಿನಲ್ಲಿ ಕನ್ನಡದಲ್ಲಿ ತೆರೆಗೆ ತರ್ತಾರೆ. ಈ ಸಿನಿಮಾದಲ್ಲಿ ರಮ್ಯಾ ಕೃಷ್ಣ, ರೋಜಾ ಇಬ್ಬರು ನಾಯಕಿಯರಾಗಿ ನಟಿಸಿದ್ರೆ ತಾಯಿ ನಾಗೇಶ್ ವಿಶಿಷ್ಟ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ. ನೀಲಾಂಬರಿ, ಏನಿದೆ ಅಗ್ನಿಕುಂಡ, ರೇಷ್ಮೆ ಬಟ್ಟೆಗಳು, ಈ ಗಂಟುಗಳು? ಸುಮ್ನೆ ಬಡಬಡ ಅನ್ಬೇಡಿ. ಈ ಗಂಟು ಹಾಕೊಂಡು ಅಗ್ನಿಗ್ 3 ಪ್ರದಕ್ಷಿಣೆ ಮಾಡಿದ್ರೆ ವಿವಾಹ ಬಂಧನ ಗಟ್ಟಿಯಾಗಿರುತ್ತೆ ಅಂತ ಈ ಪುರೋಹಿತರು ಹೇಳಿದ್ರು. 116 ರೂಪಾಯಿ ದಕ್ಷಿಣೆ ಕೇಳಿದ್ರು. ನಾನ್ ಚೌಕಾಸಿ ಮಾಡಿ 58 ರೂಪಾಯಿ ಒಪ್ಸಿದೀನಿ. ಪೂಜಾರಿ ತಮ್ಮದೇನೆ ಈ ಸಲಹೆ? ಹೌದೌದು, ನೀವಿಬ್ರು ಅಗ್ನಿಗೆ ನಮಸ್ಕಾರ ಮಾಡಿ ಬೆರಳು ಹಿಡ್ಕೊಂಡು 3 ಪ್ರದಕ್ಷಿಣೆ ಬಂದ್ಬಿಡಿ. ನಾನು ಕೊಡ್ಬೇಕಾದ ದಕ್ಷಿಣೆ ಮೊದಲು ಕೊಟ್ಟು ಬಿಡಿ. ಈ ತರ ಎಷ್ಟು ದಂಪತಿಗಳಿಗೆ ಹಿಂಸೆ ಕೊಟ್ಟಿದ್ದೀರ ಪೂಜಾರಿ? ಸತ್ಯ, ಸತ್ಯ ಯಾಕೆ ಹಾಗೆ ಓಡ್ತಾ ಇದೀಯಾ? ಅದು ನೀವು ಬರೋದಕ್ಕೆ ಮುಂಚೆ ಏರ್ಪಾಟ್ ಮಾಡ್ಬೇಕಲ್ಲ, ಅದಕ್ಕೆ ಓಡ್ತಾ ಇದೀನಿ. ಏನು ಬೇಕಾಗಿಲ್ಲ, ಒಟ್ಟಿಗೆ ಹೋಗೋಣ. ಒಟ್ಟಿಗೆ ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಗೋವಿಂದ ಗೋವಿಂದ ಗೋಪಾಲ ಗೋಪಾಲ ಪ್ರತಿಷ್ಠಿತೆ ಧನಂ ಧಾನ್ಯಂ ಬಹುಪುತ್ರ ಲಾಭಂ ಸಂವತ್ಸರಂ ದೀರ್ಘಮಾಯ. ಗೋಪಾಲ ಓಡು. ಅಯ್ಯೋ, ಇಲ್ಲಿ ಯಾಕ್ರಿ ಬಂದ್ರಿ? ಬೇಗ ಬನ್ನಿ. ಪೂಜಾರಿ ಮಂತ್ರ ಹೇಳಿ. ಹೇಳಿ. ಗೋಪಾಲ ಗೋವಿಂದ ಓಡು ಓಡು. ಏನ್ ಸತ್ಯ ಓಡ್ ಹೋಗೋದು? ಅದು ಅಮ್ಮ, ನನಗೆ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಆದಾಗ ದೇವ್ರ ಜೊತೆ ಜೂಟಾಟ ಆಡ್ಬೇಕು ಅನ್ಸುತ್ತೆ. ಅದೇ ಗೋವಿಂದ ಓಡು. ಯಶಂ 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 ಚ ತುಷ್ಯಂ 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 ಚ ದುಷಂ 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 ಚ. ಏನಾಯ್ತ್ರಿ ನಿಮ್ಗೆ? ಸುಮ್ಮನೆ ಪೂಜೆ ಮಾಡಿ ಎಲ್ಲ ಸರಿ ಹೋಗುತ್ತೆ. ಗೋವಿಂದ ಓಡು. ಯಜಂ 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 ಚ. ಕಶ್ಯಂ 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 ಚ. ಯಾಕ್ರಿ ಹೀಗಾಡ್ತಾ ಇದ್ದೀರಾ? ಅಯ್ಯೋ ನೀಲ ನೀಲ ನೀಲ. ಏನ್ರಿ? ಅಯ್ಯೋ ಹೇಳೋಕ್ಕಾಗಲ್ಲ, ಹೇಳ್ದಿರೋಕ್ಕಾಗಲ್ಲ ಅಂತ ಒಂದು ಸಮಸ್ಯೆ ಇದೆ. ಅದೇನು ಅಂತ ನನ್ನ ಹತ್ರ ಹೇಳಿ. ಅಯ್ಯೋ ಇದು ಛೀ, ಹೋಗ್ರಿ. ಸರಿ ಬಾ ಹೋಗೋಣ. ನಾನ್ ಯಾಕೆ, ನೀವ್ ಹೋಗಿ. ನೀನಲ್ಲ ಬರ್ತಲ್ಲ. ಸರಿ ಇಟ್ಕೋ, ನಾನು ಹೋಗ್ತೀನಿ. ರೀ, ಬರೋವಾಗ ಕಾಲ್ ತೊಳ್ಕೊಂಡ್ ಬನ್ನಿ. ಗೋವಿಂದ ಗೋಪಾಲ ಬನ್ನಿಮ್ಮ ಬನ್ನಿ. ಅರ್ಶನ ಟಿಕೆಟ್ಗೆ ಕ್ಯೂ ನಲ್ಲಿ ನಿಂತ್ಕೋಬೇಕಲ್ಲ, ನೀವ್ ಇಲ್ಲೇ ಕೂತಿರಿ, ನಾನು ಹೋಗಿ ಟಿಕೆಟ್ ತಗೊಂಡ್ಬಿಡ್ತೀನಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಯ್ಯೋ ಅಯ್ಯಪ್ಪ, ನಿನಗ್ ಬುದ್ಧಿ ಇದ್ಯಾ? ನೀನ್ ಮನುಷ್ಯನ ಮೌನ ನಿಲ್ಗ್ಯಾಕೋ ಕರ್ಕೊಂಬಂದೆ? ನಾನೆಲ್ಲ ಗುರುವೆ ಕರ್ಕೊಂಡ್ಬಂದಿದ್ದು. ಆ ಅಮ್ಮ ನನ್ ಮಾತಲ್ಲಿ ಕೇಳ್ತಾಳೆ. ಸಾಕ್ಷಾತ್ ಆ ವೆಂಕಟೇಶ್ವರ ಸ್ವಾಮಿ ದರೆಗಳು ಬಂದ್ರು ಅವ್ರ ಮಾತು ಕೇಳೋದಿಲ್ಲ. ನೀನ್ ಮೊದಲಿನಿಂದ ಓಡೋಗು. ಸರಿ, ನೀನ್ ಇಲ್ಲೇ ಇಟ್ಕೊಂಡು ಮೌನ ಸುಧಾರಿಸ್ಕೋ. ನಾನೆಲ್ಲ ಕರ್ಕೊಂಡು ಓಡೋಗ್ತೀನಿ. ಓಡು ಓಡು. ಗೋವಿಂದ, ವೆಂಕಟರಮಣ ಗೋವಿಂದ, ಏಡುಕುಂಡಲ ಗೋವಿಂದ, ಆಪತ್ ಬಾಂಧವ ಗೋವಿಂದ, ಅನಾಥ ರಕ್ಷಕ ಗೋವಿಂದ. ಮೆಲ್ಲಿ ಬನ್ನಿ ಮಾ, ಮೆಲ್ಲಿ ಬನ್ನಿ. ಅದು ಅರ್ಚನೆಗೆ ಟಿಕೆಟ್ ತಗೊಂಬಿಟ್ಟೆ, ಬಾಳೆಹಣ್ಣಿಗೆ ತೆಂಗಿನಕಾಯಿಗೆ ಮಂಗಳಾರತಿಗೂ ಟಿಕೆಟ್ ತಗೊಂಬಿಟ್ಟೆ ಮಾ. ರಾಘವೇಂದ್ರ ರಕ್ಷಮಾಂ ಗುರುರಾಜ ರಕ್ಷಮಾಂ ರಾಘವೇಂದ್ರ ಪಾಯಿಮಾಂ ಗುರುರಾಜ ಪಾಯಿಮಾಂ ರಾಘವೇಂದ್ರ ರಕ್ಷಮಾಂ ಗುರುರಾಜ ಪಾಯಿಮಾಂ ರಾಘವೇಂದ್ರ ರಕ್ಷಮಾಂ. ನೋಡಿದ್ಯಾ ಅವ್ರನ್ನ? ಭಕ್ತಿ ಹೆಚ್ಚಾಗಿ ಕುಣಿತಿದ್ದಾರೆ. ಕಚ್ಚೆ ಬಿಚ್ಚೋಗಿದ್ದು ಗೊತ್ತಾಗಿಲ್ಲ. ರಾಘವೇಂದ್ರ ರಕ್ಷಮಾಂ ರಾಘವೇಂದ್ರ ರಕ್ಷಮಾಂ. ಭಕ್ತ ಕುಮಾರ ಕಚ್ಚೆ ಉದುರೋಗ್ತಾ ಇದೆ, ಎತ್ ಕಟ್ಕೋ. ಕಚ್ಚೆ ಬಿದ್ದೋಗ್ಬಿಟ್ಟಿದೆ. ಸಾಯಿನಾಥ ರಕ್ಷಮಾಂ ಸಾಯಿನಾಥ ರಕ್ಷಮಾಂ. ನಿಲ್ಲ 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 ನಿಲ್ಲ, ಇಲ್ಲಿಂದ ಹೋಗ್ಬಿಟ್ರೆ ಬಿಟ್ರು. ಯಾಕ್ರಿ? ಯಾಕೋ ಹೊಟ್ಟೆಲ್ಲ ಗಡಗಡ ಮಾಡ್ತಾ ಇದ್ದೆ. ನಡಿ ನಡಿ ನಡಿ. ಸ್ವಾಮಿ ನನ್ ದಕ್ಷಿಣೆ ದಕ್ಷಿಣೆ. ಅಯ್ಯೋ, ಉತ್ತರದಕ್ಕೆ ಹೋಗ್ಬೇಕಾದ್ರೆ ನಿನ್ ತಕ್ಷಣ ಏನ ಬಂತು? ನಡಿ 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 ನಡಿ. ನಿಮ್ಗೆ ಅಮ್ಮ, ಏನಂದ್ರೆ? ಅಯ್ಯೋ 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 ಅಯ್ಯೋ. ಸತ್ಯ ನಿಲ್ಕೊ. ಅವ್ರು ಬಂದಿದ್ದಾರೆ. ಅವರೆಲ್ಲಮ್ಮ ಬಂದವ್ರೆ. ಅವರು ಆಫೀಸಲ್ಲಿ ಫೈಲ್ ಒಳಗಡೆ ಮುಳುಗ್ಬಿಟ್ಟವ್ರೆ. ಅವರೇ ಬಂದಿದ್ದಾರೆ ಸತ್ಯ. ನನ್ ಕಣ್ಣಾರೆ ನೋಡ್ದೆ. ನನ್ ಕರಿತಾ ಇದ್ರು, ಹೊರಟೋದ್ರು. ನೀವು ಕರೆದ್ರು ಕೇಳಿದಾಗ ಅವ್ರು ಹೊರಟೋದ್ರು ಅಂದ್ಮೇಲೆ ಅವರೆಲ್ಲ ಇಲ್ಲ ಸತ್ಯ, ಅವ್ರೆ. ಯಾವ್ದೋ ಹುಡುಗಿ ಜೊತೆ ಕಾರ್ನಲ್ಲಿ ಹೋಗಿದ್ದೀನ ನನ್ ಕಣ್ಣಾರೆ ನೋಡ್ದೆ. ಕಣ್ಣಾರೆ ನೋಡಿದ್ರ? ಕಣ್ಣಾರೆ ನೋಡಿದ್ರ? ಅಯ್ಯಯ್ಯೋ, ಕಣ್ಣಾರೆ ನೋಡಿದ್ರ? ಕಣ್ಣಾರೆ ನೋಡಿದ್ರ? ಕಣ್ಣಾರೆ ನೋಡಿದ್ರ? ಅಯ್ಯಯ್ಯೋ, ಅವರು ನಿಮ್ಮವ್ರಲ್ಲಮ್ಮ, ಅಚ್ಚಾಗ್ದಾಗ ನಿಮ್ಮವ್ರ ತರ ಇರೋ ಬೇರೆಯವರು. ಏನು, ನಮ್ಮ ಯಜಮಾನ ತರ ಇನ್ನೊಬ್ರ? ಹೌದಮ್ಮ, ನಿಮಗೆ ನಾನು ಯಾಮಾರ್ಬಿಟ್ಟೆ. ಖಂಡಿತ ಇಲ್ಲ.
ನಾನ್ ಚೆನ್ನಾಗಿ ನೋಡ್ದೆ ಅವ್ರು ನಮ್ಮವ್ರೆ. ಅಯ್ಯೋ ಅದಲ್ಲಮ್ಮ, ನಿಮ್ಮವ್ರ ತರ ಇರೋರೆಲ್ಲ ನಿಮ್ಮವ್ರೇನಾ? ನಾನು ಈಗ ಟಿಕೆಟ್ ತರಬೇಕಾದ್ರೆ ಅವ್ರ ಹಿಂದೆ ನಿಂತಿದ್ದೆ. ನಿಮ್ಮವ್ರು ಅಂತ ತಿಳ್ಕೊಂಡು ಸೊಂಟದ ಮೇಲೆ ಕೈ ಇಟ್ಟೆ, ಜಾಬೆ ಕೈ ಬಿಡ್ತಾ ಪಟ್ ಅಂತ ಹೊಡೆದ್ರು. ಅವ್ರ ಹೆಸರು ಕೃಷ್ಣ ಟಟ ಅಂತ. ಹಾಗಾದ್ರೆ ಅವರಲ್ವಾ? ಅವರು ಅವರೇ, ಆದ್ರೆ ನಿಮ್ಮವರಲ್ಲ. ಈಗ ಅದೆಲ್ಲ ಯಾಕಮ್ಮ? ಒಳಗಡೆ ದೇವರು ದಿಂಡ್ರು ಪೂಜೆ ಪುರಸ್ಕಾರ ನಡೀತಾ ಇದೆ, ನಡೀರಿ. ಸತ್ಯ. ಅಯ್ಯೋ ನೀವು ನಡೀರಮ್ಮ. ಎರಡು ಕುಂಡಲವಾಡ ಗೋವಿಂದ ಗೋವಿಂದ. ತಗೊಳ್ಳಿ ಸುಮೆ. ಏನ್ 2 ಟಿಕೆಟ್ ಇದೆಯಲ್ಲ? ಅಷ್ಟೋತ್ತರನೋ ಸಹಸ್ರನಾಮನೋ? ಯಾವ್ಯಾವ ಪೂಜೆ ಎಷ್ಟೊತ್ತಾಗ್ಬೋದು ಸ್ವಾಮಿ? ಅಷ್ಟೋತ್ತರಕ್ಕೆ 15 ನಿಮಿಷ, ಸಹಸ್ರನಾಮಕ್ಕೆ 3/4 ಗಂಟೆ. ಆ 2 ಸೇರ್ಸ್ ಒಟ್ಟಿಗೆ ಮಾಡ್ಬಿಡಿ. 2 ಗಂಟೆ ಟೈಮ್ ನಿಧಾನ ಆದ್ರೂ ಪರವಾಗಿಲ್ಲ. ಇವ್ರ ಯಜಮಾನರು ಕ್ಷೇಮವಾಗಿರ್ಬೇಕು. ಪುರೋಹಿತ್ರೆ, ಗುಡಿ ನಾಯಿ ನುಗ್ಗಂತೆ. ಹಾಗೆ ಹೇಳಿದ್ ಯಾವ ನಾಯಿ? ನಾಯಿ ಕತೆ ಯಾಕೆ? ಪೂಜೆ ಮಾಡಿ ಸೊಮೆ. ಓಂ ಶ್ರೀ ವೆಂಕಟೇಶಾಯ ನಮಃ. ಸತ್ಯ, ಅಮ್ಮ, ನಾನು ಆಫೀಸ್ಗೆ ಹೋಗಿ ಅವ್ರನ್ನ ನೋಡ್ಕೊಂಡು ಮನೆಗೆ ಹೋಗ್ತೀನಿ. ನಡಿಯಪ್ಪ. ಅಯ್ಯೋ, ಈ ಸಿನಿಮಾದ ಮತ್ತೊಂದು ಹೈಲೈಟ್ ನವರಸ ನಾಯಕ ಜಗ್ಗೇಶ್. ನಾಯಕನ ಸ್ನೇಹಿತನ ಪಾತ್ರದಲ್ಲಿ ನಟಿಸಿ ಸಿನಿಮಾಕ್ಕೆ ಮತ್ತಷ್ಟು ಮೆರುಗು ನೀಡ್ತಾರೆ. ಹಂಸಲೇಖ ಅವರು ತಮ್ಮ ಉತ್ತಮ ಹಾಡುಗಳೊಂದಿಗೆ ಯೋಗ ಮಾಡೋದನ್ನೇ ವಿಶಿಷ್ಟವಾಗಿ ಹಾಡಿನ ಶೈಲಿಯಲ್ಲಿ ರಚಿಸಿದ್ದು ವಿಶಿಷ್ಟ ಪ್ರಯೋಗ ಅಂತ ಹೇಳಬಹುದು. ಓಯ್, ಇದೇ ನಮ್ಮ ಹೊಸ ಮನೆ. ಒಂದ್ ನಿಮಿಷ, ಮೊದಲು ಈ ಮನೆ ಬರ್ತಾ ಇದ್ರ ಬಲಗಾಲ್ನ ಎತ್ತಿಟ್ಟು ಬನ್ನಿ. ನೀಲ, ಇವನು ನನ್ನ ಫ್ರೆಂಡ್ ಸತ್ಯ. ನಾನು ಹಾರ್ಮೋನಿಯಂ ಆದ್ರೆ ಇವನು ತಬಲಾ. ಏನ್ ತಬ್ಲಾನೋ ಏನೋ. ತಾಯಿ ನೀಲಾಂಬರಿ. ಇವನು ನಿಮ್ಮನ್ನ ನೆನ್ಸ್ಕೊಳ್ದೇ ಇರೋ ದಿನಾನೇ ಇಲ್ಲ. ಯಾವ ರಾಗ ಆಡಿದ್ರು ಧೈರ್ಯವಾಗಿರೋನು. ಈ ನೀಲಾಂಬರಿ ರಾಗ ಆಡಿದ್ರೆ ಬಿಕ್ಕಿ ಬಿಕ್ಕಿ ಅಳೋನು. ನೋಡಿ, ನೀವು ಬರ್ತಾ ಇದ್ರಂತ ಈ ಡೋಲೆಲ್ಲ ಈ ಹಾಲೆಲ್ಲ ಹೇಗೆ ದೇವ್ರ ಪಟಗಳನ್ನ ಶೃಂಗಾರ ಮಾಡ್ಬಿಟ್ಟಿದ್ದಾನೆ. ನಿಮ್ಮನ್ನ ಸೆಂಟಿಮೆಂಟ್ ಆಗಿ ಹೊಡಿಬೇಕು ಅಂತ. ಅಯ್ಯೋ, ಏನಂದ್ರಿ? ನಿಮ್ಮನ್ನ ಸೆಂಟಿಮೆಂಟ್ ಆಗಿ ಗೆಲ್ಬೇಕು ಅಂತ. ಕರೆಕ್ಟ್ ಹಾ, ಟೀಕ್ ಹೈ. ನೀಲ, ಅಲ್ಲಿ ನೋಡು, ಶ್ರೀ ವೆಂಕಟರಮಣ ಸ್ವಾಮಿ. ಅವ್ರು ನಿಲ್ತಿರೋ ಸ್ಟೈಲ್ ನೋಡು. ಸಿಂಗಲ್ ಪೋಸ್, ಡಬಲ್ ಫ್ಯಾಮಿಲಿ. ಲೆಫ್ಟ್ ಅಲಿಮೇಲು ಮಂಗಮ್ಮ, ರೈಟು ಪದ್ಮಾವತಿ. ಇಬ್ರು ಹೆಂಡ್ತಿದಿರು. ರೀ, ನಿಮ್ಗೊಂದ್ ಮಾತು ಹೇಳಿದ್ರೆ ಮರ್ತು ಬಿಟ್ಟಿದ್ದೆ. ನಾವಿಬ್ರು ಸೇರಿದ್ರೆ ಒಟ್ಟಿಗೆ ತಿರುಪತಿಗೆ ಬರ್ತೀವಿ ಅಂತ ಬೇಡ್ಕೊಂಡಿದ್ದೆ. ಹೋಗೋಣ, ಖಂಡಿತ ಹೋಗೋಣ, ಜೊತೆಲೆ ಹೋಗೋಣ. ಇವನ್ನೂ ಕರ್ಕೊಂಡು ಹೋಗೋಣ. ಥ್ಯಾಂಕ್ ಯು. ಅಲ್ಲಿ ನೋಡು, ದಿವ್ಯ ಮಂಗಳ ಸ್ವರೂಪಿ ಶ್ರೀ ವೇಣುಗೋಪಾಲ ಸ್ವಾಮಿ. ಇವರಿಗೂ ಇಬ್ರು ಹೆಂಡ್ತಿರು, ರುಕ್ಮಿಣಿ, ಸತ್ಯಭಾಮ. ವಾಹನ ದನ. ದನ ಅನ್ಬಾರ್ದು, ಗೋವು ಅನ್ಬೇಕು. ಕೆನ್ನೆ ಹೊಡ್ಕೊಳ್ಳಿ. ಆ ಸ್ವಾಮಿ ಲೀಲೆಗಳೇ ಬೇರೆ. ನೀವ್ ಅಷ್ಟರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. ನಮ್ಮ ಸ್ವಾಮಿ ಲೀಲೆಗಳು ಬೇರೆ. ಓಂ ನಮ ಶಿವಾಯ. ಓಂ ನಮಃ ಶಿವಾಯ. ಅಲ್ಲಿ ನೋಡು, ಹರ ಹರ ಶಂಭೋ ಶಂಕರ. ಇವ್ರಿಗೂ ಇಬ್ರು ಹೆಂಡ್ತಿರು. ಎಷ್ಟು ಅನ್ಯೋನ್ಯವಾಗಿದ್ದಾರೆ ನೋಡು. ತಲೆ ಮೇಲೆ ಗಂಗೆ, ಪಕ್ಕದಲ್ಲಿ ಪಾರ್ವತಿ. ಸವಾರಿ ಮಾಡಕ್ ಎತ್ತು. ಎತ್ತು ಅನ್ಬಾರ್ದು, ನಂದಿ ಅನ್ಬೇಕು. ಓಹೋ, ನಂದಿ ಅನ್ಬೇಕಾ? ಎತ್ತಂಗಿದ್ರು ನಂದಿ ಅನ್ಬೇಕಾ? ತಪ್ಪು ನಾನೇ ಮಾಡ್ಕೊಂಡೆ. ಏನ್ರಿ, ಪ್ರತಿ ಸೋಮವಾರ ಶಿವನಿಗೆ ಅಭಿಷೇಕ ಮಾಡಿಸಿದ್ರೆ ಕಷ್ಟ ಎಲ್ಲ ಪರಿಹಾರ ಆಗುತ್ತಂತೆ. ಖಂಡಿತ ಮಾಡ್ಸೋಣ. ಶಿವನ್ ಜೊತೆ ಅವ್ರಿಬ್ರು ಹೆಂಡ್ತಿರ್ಗೂ ಅಭಿಷೇಕ ಮಾಡ್ಸೋಣ. ಅಲ್ಲಿ ನೋಡು, ಹರೋಹರ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ. ಇವ್ರಿಗೂ ಇಬ್ರು ಹೆಂಡ್ತಿರು, ವಲ್ಲಿ, ದೇವಸೇನ. ವಾಹನ ನವಿಲು, ಅಂದ್ರೆ ಮಯೂರ. ಇದು ಒಂದೇ ಕಣ ಕರೆಕ್ಟ್ ಆಗಿ ಹೇಳಿದ್ ನೀನು. ಸತ್ಯಾವ್ರೆ, ಓ, ಈ ದೇವ್ರ ಪಟಗಳನ್ನೆಲ್ಲ ತಂದಿದ್ದು ನೀವೇನಾ? ಹೌದಮ್ಮ, ನಾನೇ ಸ್ಪೆಷಲ್ ಆಗಿ ಆರಿಸ್ತಿದ್ದೀನಿ. ನೋಡಿ, ಈ ಇಬ್ರೆಂತಿರೋ ಪಟಗಳನ್ನೆಲ್ಲ ನೋಡ್ತಾ ಇದ್ರೆ ನನಗೇನೋ ಭಯ ಆಗುತ್ತೆ. ಗಂಡಸರ ಮನಸ್ಸು ಯಾವಾಗ್ಲೂ ಒಂದೇ ತರ ಇರಲ್ಲ. ಮೊದ್ಲು ಈ ಇಬ್ರೆಂತಿರೋ ಪಟಗಳನ್ನೆಲ್ಲ ನಿಮ್ಮನೆಗೆ ತಗೊಂಡ್ ಹೋಗ್ಬಿಡಿ. ಒಂದೇ ಒಂದು ರಾಮನ್ ಫೋಟೋ ಮಾತ್ರ ನಂಗೆ ತಂದ್ಕೊಡಿ. ಯಾಕೆಂದ್ರೆ ನನ್ನ ಗಂಡ ಶ್ರೀರಾಮಚಂದ್ರ ಇದ್ದ ಹಾಗೆ. ಲೋ ತಬ್ಲಾ ಸರಸ್ವತಿ, ಇವಳು ಶಾಕ್ ಆಗ್ಬಾರ್ದು ಅಂತ ಪ್ರಯತ್ನ ಪಟ್ರೆ ಇವಳು ನಮ್ಗೆ ಇಟ್ಲಲ್ಲ ಶಾಕು. ಗುರುವೆ, ಇದು ಸ್ಟಾರ್ಟಿಂಗು. ಹೋಗ್ತಾ ಹೋಗ್ತಾ ಇನ್ನ ಅದು ಎಷ್ಟು ಶಾಕ್ ಕೊಡ್ತಾಳೋ ಆ ದೇವರೇ ನಿನ್ನ ಕಾಪಾಡ್ಬೇಕು. ಕ್ರೇಜಿ ಕನಸುಗಾರ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಚಿಕ್ಕ ವಿರಾಮದ